ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಮ್ಮ ಪ್ರಯಾಣ ಭೀಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ದೀನಿ. ಇದು ಇರೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹತ್ರ ಒಂದು ಸಣ್ಣ ಕುಗ್ರಾಮದಲ್ಲಿದೆ. ಇದು ತೀರ್ಥಹಳ್ಳಿಯಿಂದ ಕೇವಲ 8 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ನೋಡಿ ಭೀಮನಕಟ್ಟೆಗೆ ನಾವು ಹೊರಟಿರೋದು. ಭೀಮನಕಟ್ಟೆ ಮಠನ ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ. ಇದು ಹಸಿರು ಪರಿಸರದ ನಡುವೆ ಇದೆ. ಇದನ್ನು ನೋಡೋದೇ ಒಂದು ಸುಂದರವಾದಂಥ ಅನುಭವ ಅನಿಸುತ್ತೆ. ನಾವಿಲ್ಲಿಗೆ ಬರೋದಕ್ಕೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ರೈಲ್ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಕೂಡ ಇರುತ್ತೆ. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ರೈಲ್ ವ್ಯವಸ್ಥೆ ಇರೋದಿಲ್ಲ, ಖಾಸಗಿ ಬಸ್ಸು ಸರ್ಕಾರಿ ಬಸ್ಸು ಇರುತ್ತೆ. ನೋಡಿ, ಇದು ಮಠದ ಪೀಠ ತೋರಿಸ್ತಾ ಇದ್ದೀನಿ ನಿಮಗೆ. ಭೀಮನಕಟ್ಟೆ ಭೀಮಸೇತು ಮುನಿವೃಂದ ಮಠ ಅಂತ ಇದರದ್ದು ಪೀಠ. ಈ ಭೀಮನಕಟ್ಟೆ ಮಠದವರೆಗೆ ಹೋಗೋಕ್ಕೆ ಮಾತ್ರ ಬಸ್ ವ್ಯವಸ್ಥೆ ಇರುತ್ತೆ. ಇಲ್ಲಿಂದ ಭೀಮೇಶ್ವರನ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ಓನ್ ವೆಹಿಕಲಲ್ಲಿ ಪ್ರಯಾಣ ಮಾಡ್ಬೋದು. ಆ ಪ್ರಯಾಣ ಮಾಡೋದೇ ನಮಗೊಂದು ಸುಂದರವಾದ ಅನುಭವ ಅನಿಸುತ್ತೆ. ಅಷ್ಟು ಪರಿಸರ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ಕಾನನ ಇರುತ್ತೆ. ಮಧ್ಯದಲ್ಲಿ ನಾವು ಗಾಡನ್ನ ಸೀಳ್ಕೊಂಡು ಹೋಗ್ತಾ ಇರೋವಂಥದ್ದು ಒಂದು ಅಭೂತಪೂರ್ವ ಅನುಭವ ಅಂತಲೇ ಅನಿಸುತ್ತೆ. ನಾವು ಹೋದಾಗ ಇಲ್ಲಿ ಹಸಿರು ಸಿರಿ ವಾತಾವರಣದ ಮಡಿಲಿ ಪ್ರಕೃತಿ ಮಡಿನಲ್ಲಿ ಚುಮು ಚಳಿ ಇತ್ತು. ಹಾಗೆ ಅವಾಗವಾಗ ಸುರಿತಾ ಇರುವಂಥ ಹೂಮಳೆ ಇತ್ತು. ಇದನ್ನು ನೋಡ್ತಾ ಇದ್ದರೆ ನಮಗೆ ಕುವೆಂಪು ಅವರು ಕವನ ಓದುತ್ತಿರುವಂಥ ಅನುಭವ ಆಗ್ತಾಯಿತ್ತು. ಸೊ ಕುವೆಂಪು ಅವರ ಅನುಭವನೇ ನಾವು ಹಂಚಿಕೊಂಡಂಥ ಸುಂದರ ಅನುಭವ ಕೂಡ ನಮಗೆ ಈ ದೇವಸ್ಥಾನದ ಪ್ರಯಾಣದಲ್ಲಿ ಆಯಿತು. ಈ ದೇವಸ್ಥಾನಕ್ಕೆ 5,000 ವರ್ಷಗಳ ಹಿಂದಿನದ್ದೇ ಇತಿಹಾಸ ಇದೆ. ಇದು ಪುರಾಣ ಕಾಲದ ದೇವಸ್ಥಾನ ಎಂದೇ ಹೇಳಬೇಕು. ಈ ದೇವಸ್ಥಾನದ ಹೆಸರಲ್ಲೇ ಹೇಳಿರುವಂತೆ ಭೀಮನಿಂದಲೇ ಸ್ಥಾಪಿತವಾದಂಥ ಶಿವನ ದೇವಸ್ಥಾನ ಆಗಿರುತ್ತೆ ಇದು. ಅದು ಕೂಡ ಕೃಷ್ಣನ ಪೌರೋಹಿತ್ಯದಲ್ಲಿ ಭೀಮ ಸ್ಥಾಪಿತವಾದಂಥದ್ದು. ನೋಡಿ ಎಷ್ಟು ಸುಂದರವಾಗಿರೋಂಥ ಪ್ರಕೃತಿ. ತುಂಗಾ ನದಿ ಹರಿತಾ ಇದ್ದಾಳೆ. ತುಂಗಾ ಮತ್ತು ಮಾಲತಿ ನದಿ ಸಂಗಮ ಸ್ಥಳ ಇದು. ಎಷ್ಟು ಪ್ರಶಾಂತವಾಗೂ ಒಂದು ಕಡೆ ಹರಿತಾ ಇದ್ದಾಳೆ, ರುದ್ರ ರಮಣೀಯವಾಗಿಯೂ ಹರಿತಾ ಇದ್ದಾಳೆ. ಒಂದೇ ನಾವು ಪಿಕ್ನಿಕ್ ಬರ್ತೀವಿ ಅಂತ ಅಂದರೆ ನಮಗೆ ದೇವಸ್ಥಾನದ ದರ್ಶನನೂ ಆಗುತ್ತೆ, ಪಿಕ್ನಿಕ್ಕೂ ಆಗುತ್ತೆ. ಅಷ್ಟು ಸುಂದರವಾಗಿರುವಂಥ ಪ್ರಕೃತಿ ಸ್ಥಳ ಇದಾಗಿದೆ. ಇದರ ಪುರಾಣವೂ ಕೂಡ ತುಂಬಾ ರೋಚಕವಾಗಿದೆ. ನೀವು ಈ ಕಥೆನ ಕೇಳಲೇಬೇಕು, ಅಷ್ಟು ನಿಮಗೂ ಖುಷಿಯಾಗತ್ತೆ. ಈ ಕಥೆ ಎಲ್ಲ ಕೇಳಾದ್ಮೇಲೆ ಈ ದೇವಸ್ಥಾನಕ್ಕೆ ಬರೋದೇ ಒಂದು ವಿಶೇಷವಾದ ಅನುಭವ ಅಂತ ಅನಿಸುತ್ತೆ. ಇದೇ ಗರ್ಭಗುಡಿ, ಭೀಮೇಶ್ವರನ ದೇವಸ್ಥಾನ. ನಾವು ಹೋದಾಗ ಬಾಗಿಲಾಕಿತ್ತು, ನಿಮಗೆ ತೋರಿಸ್ತೀನಿ. ಆದರೆ ಕೃಷ್ಣನ ಪುರೋಹಿತದಲ್ಲಿ ಸ್ಥಾಪಿತವಾದ ದೇವಸ್ಥಾನ ಅಂದ್ರಲ್ಲ, ಹಾಗಾದರೆ ಕೃಷ್ಣ ಏನು ಪುರೋಹಿತನ? ಅವ್ನು ಗೊಲ್ಲ ಅಲ್ವಾ ಅಂತ ಅನ್ಕೋಬೋದು ನೀವು. ನಿಮ್ಮ ಅಭಿಪ್ರಾಯ ಸರಿಯೇ. ಆದರೆ ಕೃಷ್ಣ ಪುರೋಹಿತ ಎಂಬ ಪದದ ಅರ್ಥ ನೋಡಿ, ಪುರದ ಹಿತ ಬಯಸೋನು. ಹಾಗಾದರೆ ಕೃಷ್ಣ ಪುರೋಹಿತನೇ ತಾನೇ. ಹಾಗಾಗಿ ಕೃಷ್ಣನ ಪುರೋಹಿತನೇ. ಅವನಿಗೆ ಬ್ರಹ್ಮಜ್ಞಾನವೂ ತಿಳಿದಿದೆ, ಸಕಲ ವೇದ ಪಾರಂಗತನೂ ಕೂಡ ಅವನಾಗಿದ್ದಾನೆ. ಹಾಗಂತ ಅವನು ತಿಳಿದೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಏನಿದೆ ಹೇಳಿ? ಹಿಂದೆ ಪಾಂಡವರು ವನವಾಸದಲ್ಲಿದ್ದಾಗ ಈ ಪ್ರದೇಶದಲ್ಲಿ ಅಲೆದಾಡ್ತಾ ಇದ್ರಂತೆ, ವಾಸ ಮಾಡ್ತಾ ಇದ್ರಂತೆ. ಕವಲೇದುರ್ಗದಲ್ಲಿ ನೆಲೆ ನಿಲ್ತಿದ್ರು. ಕವಲೇದುರ್ಗಕ್ಕೂ ಭೀಮನಕಟ್ಟೆಗೂ ಅಷ್ಟೇನು ದೂರ ಏನಿಲ್ಲ, ಸ್ವಲ್ಪ ಹತ್ತಿರದಲ್ಲೇ ಇದೆ. ಆದರೆ ಕವಲೇದುರ್ಗದಲ್ಲಿ ನೆಲೆಸಿರುವಂಥ ಪಾಂಡವರಿಗೆ ನೀರಿನ ಕೊರತೆ ಆಗ್ತಾ ಇತ್ತಂತೆ. ಅಲ್ಲಿ ನೀರೇ ಇಲ್ಲದೆ ದ್ರೌಪದಿ ತುಂಬ ಕಷ್ಟಪಡ್ತಾಯಿದ್ಲು. ಆಕೆ ಕಷ್ಟ ನೋಡಲಾರ್ದೆ ಭೀಮ ಈ ತುಂಗಾ ನದಿನ ಕವಲೇದುರ್ಗದ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳಿ ಒಂದು ಕಟ್ಟೆ ಕಟ್ತಾರಂತೆ ಇಲ್ಲಿ. ಆ ಕಟ್ಟೆನ ನಾನು ಕಟ್ಟಿ ನಿನಗೆ ಒಂದು ದಿನದಲ್ಲೇ ನಿನಗೆ ನೀರು ಒದಗಿಸ್ಕೊಡ್ತೀನಿ ಅಂತ ಹೆಂಡತಿಗೆ ಪ್ರಾಮಿಸ್ ಮಾಡಿರ್ತಾರೆ. ಹಾಗಾಗಿ ನೋಡಿ, ಇದೆ ಗರ್ಭಗುಡಿ ದೇವಸ್ಥಾನ ಭೀಮೇಶ್ವರಂದು. ಕಟ್ಟೆ ಕಟ್ಟೋಕ್ಕೋಸ್ಕರ ಕಟ್ತಾ ಇರ್ತಾರಂತೆ. ಆದರೆ ಒಂದಿನದ ಬೆಳಗಾಗೋಗ್ಬಿಡತ್ತೆ. ಅವಾಗ ಕೃಷ್ಣ ಏನು ಮಾಡ್ತಾನೆ, ಇವನು ಕಟ್ಟೆ ಕಟ್ತಾ ಇರೋದನ್ನು ನೋಡಿ ಹಾಗಾಗಬಾರ್ದು ಇದು ಅಂತ ಅಂದ್ಬಿಟ್ಟು ಅವರೇ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ಕೋಳಿ ರೀತಿ ಕೂಗ್ಬಿಡ್ತಾರಂತೆ. ಅದು ಕೋಳಿ ರೀತಿ ಕೂಗಿದ್ರಿಂದ ಬೆಳಗಾಗೋಯ್ತು, ಈ ದಿನದ ಪ್ರಾರಂಭ ಆಗೋಯ್ತು, ನನ್ನ ಕೆಲಸ ಅರ್ಧದಲ್ಲೇ ನಿಂತೋಯ್ತು ಅಂತ ಭೀಮ ತುಂಬ ಪೇಚಾಡ್ತಾ ಇರ್ತಾರಂತೆ. ಆಗ ಕೃಷ್ಣ, ಇಲ್ಲ ಭೀಮ, ನೀನು ಇಲ್ಲಿ ಕಟ್ಟೆ ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಆ ರೀತಿ ಮಾಡಿದ್ದು. ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಸಂಕುಲ ಎಲ್ಲ ಇದೆ, ನೀರನ್ನೇ ಅವಲಂಬಿಸ್ಕೊಂಡಿದೆ. ನೀನು ಇಲ್ಲಿ ಕಟ್ಟೆ ಕಟ್ಬಿಟ್ರೆ ಅವೆಲ್ಲದಕ್ಕೂ ತೊಂದರೆ ಆಗುತ್ತೆ, ಜನಸಂದಣಿಗೂ ತೊಂದರೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ದೂರ್ವಾಸ ಕ್ಷೇತ್ರ. ದೂರ್ವಾಸ ಮುನಿಗಳು ಇಲ್ಲಿ ತಪಸ್ಸು ಆಚರಿಸಿ ಮಾಡ್ತಾ ಇದ್ದಾರೆ.
ಅವ್ರಿಗೆ ಅವರ ಎಲ್ಲ ಕೈಂಕರ್ಯಗಳಿಗೆ ಆಹ್ನಿಕಗಳಿಗೆ ಎಲ್ಲದಕ್ಕೂ ತೊಂದರೆ ಆಗಿಬಿಡತ್ತೆ. ಹಾಗಾಗಿ ಆಮೇಲೆ ನಿನ್ಗೆ ಅವ್ರದ್ದು ಶಾಪಕ್ಕೆ ನೀನು ಗುರಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾರಂತೆ. ಏನೋ ಅವ್ರದ್ದು ಕಷ್ಟಕ್ಕೆ ನೀನು ಸ್ಪಂದಿಸಿದೆಯಾ ಕೃಷ್ಣ, ಆದರೆ ನಮಗೂ ತೊಂದರೆ ಆಗ್ತಾ ಇದೆಯಲ್ಲ, ನಾವೇನು ಮಾಡೋಣ ಅಂತ ಭೀಮ ಕೇಳಿದಾಗ, ಕವಲೇದುರ್ಗದ ಗುಡ್ಡದ ಮೇಲೆ ನೀನು ಒಂದು ಕಡೆ ಕುಟ್ಟು ಗದೆಯಿಂದ ನಿನಗೆ ಸಾಕಷ್ಟು ಅಂತ ನೀರಿನ ಝರಿ ಅಲ್ಲಿ ಹರಿಯುತ್ತೆ, ನಿನಗೆ ಸಿಗತ್ತೆ ಅಂತ ಹೇಳ್ತಾರಂತೆ. ಹಾಗೆ ಆಗಿದೆ. ಅಲ್ಲಿ ನಾನು ಕವಲೇದುರ್ಗಕ್ಕೆ ನಾನು ಹೋಗಿ ನೋಡಿದಾಗ ಭೀಮನ ಕುಂಡ ಅಂತಲೂ ಒಂದು ಸ್ಥಳ ಇದೆ, ಅಲ್ಲಿ ನೀರು ಕಲ್ಯಾಣಿತ ರೀತಿಯಲ್ಲಿ ಇದೆ, ಅದನ್ನು ನಾವು ನೋಡ್ಕೊಂಬಂದಿದ್ದೀವಿ. ಇದು ಪೌರಾಣಿಕವಾಗಿ ತುಂಬಾ ನಮಗೆ ಸಾಕ್ಷಿ ಆಧಾರ ಸಿಗತ್ತೆ ಇಲ್ಲಿ ನೋಡಿ. ಇದು ಗೂಗಲ್ನಿಂದ ನಾವು ನೋಡಿದ್ರೆ ದೇವಸ್ಥಾನ ಎಷ್ಟು ಪ್ರಕೃತಿಯ ಹಸಿರಿನ ಮಧ್ಯದಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ತೂಗು ಸೇತುವೆಯಲ್ಲಿ ಕಾಣ್ಬೋದು ನಾವು. ಮೊದಲು ನಾನು ಹೋದಾಗ ಹಿಂದೆ ಹೋಗಿದ್ದಾಗ ಎಷ್ಟು ಹಳೆದಾಗಿ ಕಾಣ್ತಾಯಿತ್ತು ದೇವಸ್ಥಾನ. ಇದು ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ನೇಸಿರುವಂಥ ತೀರ್ಥಹಳ್ಳಿಯ ಸೇತುವೆ. ಇದು ನದಿಯ ಪಾತ್ರನ ಬದಲಾಯಿಸಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಆಗಿನ ಕಾಲದಲ್ಲೇ ಕೃಷ್ಣ ಯೋಚನೆ ಮಾಡಿರ್ತಾರೆ. ಹಾಗಾಗಿ ಪಾತ್ರ ನಾವೇನಾದ್ರು ಬದಲಾಯಿಸ್ಬಿಟ್ಟು ಅಣೆಕಟ್ಟೆ ಕಟ್ಟಿ ಏನಾದ್ರು ವ್ಯತ್ಯಾಸಗಳು ಮಾಡಿಕೊಂಡ್ರೆ ಪ್ರವಾಹಗಳಿಗೆಲ್ಲ ದಾರಿಯಾಗುವಂಥದ್ದು. ಭೀಮ ಕಟ್ಟಿದ ಕಟ್ಟೆನ ಕೃಷ್ಣ ಒಡೆದು ಹಾಕಿ 3 ಸತಿ ಕೃಷ್ಣನ ಕೈಯಿಂದ ನದಿನ ಬಾಚ್ತಾರಂತೆ. ಅದು 3 ಕವಲಗಾಗಿ ನದಿ ಮುಂದಕ್ಕೆ ಹರ್ಕೊಂಡು ಹೋಗುತ್ತೆ. ಅದನ್ನೇ ಗಂಗಾ, ಯಮುನಾ, ಸರಸ್ವತಿ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ಮೂಲ ನದಿಗಳಲ್ಲೇ ಗಂಗಾ, ಯಮುನಾ, ಸರಸ್ವತಿ ನದಿನಲ್ಲಿ ಮಿಂದಷ್ಟು ಪುಣ್ಯ ಲಭಿಸುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ. ಇದು ಮಾಲತಿ ನದಿ ಮತ್ತು ತುಂಗಾ ನದಿಯ ಸಂಗಮ ಸ್ಥಳ ಆಗಿದೆ. ಹಾಗಾಗಿ ಭೀಮ ಇಲ್ಲೇ ದೇವಸ್ಥಾನ ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಭೀಮ ಅಲ್ಲದೆ ಇನ್ನು ಮಿಕ್ಕಂಥ ಪಾಂಡವರು ಕೂಡ 4 ಜನ ಸೇರಿ ಒಟ್ಟು 5 ಶಿವನ ದೇವಸ್ಥಾನಗಳನ್ನು ಈ ಸುತ್ತಮುತ್ತದಲ್ಲಿ ನಿರ್ಮಿಸಿದ್ದಾರೆ. ಅದು ಈ ದೇವಸ್ಥಾನ 5ನೇ ಶತಮಾನದಲ್ಲಿ ಮತ್ತೆ ನಿರ್ಮಾಣ ಆಗಿದೆ. ಭೀಮ ಸ್ಥಾಪನೆ ಆದಮೇಲೆ ಮತ್ತೆ ಪುನರ್ನಿರ್ಮಾಣ ಆಗಿದೆ. ಆಮೇಲೆ 15ನೇ ಶತಮಾನದಲ್ಲೂ ಇದು ನಿರ್ಮಾಣ ಆಗಿದೆ. 15ನೇ ಶತಮಾನದಲ್ಲಿ ಒಬ್ಬ ಉತ್ತರ ಭಾರತದಿಂದ ಒಬ್ಬ ಬ್ರಾಹ್ಮಣ ಬರ್ತಾರಂತೆ. ಅವರು ಇಲ್ಲೇ ನಿಂತ್ಕೊಂಡು ದೇವಸ್ಥಾನ ಇದೆಯಲ್ಲ ಪೂಜೆ ಮಾಡ್ಕೊಂಡಿರೋಣ ಅಂತ ಇದ್ಬಿಡ್ತಾರೆ. ಅವರು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜನರು ಅವ್ರಿಗೆ ಊಟ ಉಪಚಾರನ ನೋಡ್ಕೊಳ್ತಾ ಇರ್ತಾರೆ. ಆದರೆ ಕೆಲವು ದಿನಗಳ ನಂತರ ಅವ್ರಿಗಲ್ಲೇ ಭಿನ್ನಾಭಿಪ್ರಾಯ ಬಂದು ಶಿವನ ಪೂಜೆಗೆ ಒಬ್ಬ ಒಂಟಿ ಬ್ರಾಹ್ಮಣ ಪೂಜೆ ಮಾಡೋದು ಅಷ್ಟೇನು ಒಳ್ಳೆಯದಲ್ಲ ಅಂಥೇಳಿ ಅವರೇ ಒಂದು ಮದುವೆ ಮಾಡಿ ಅವನಿಗೆ ವ್ಯವಸಾಯಕ್ಕೂ ಒಂದು ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರಂತೆ. ಅದು ಕೆಳದಿ ಅರಸರ ಕಾಲದಲ್ಲಿ ಇದು ಮತ್ತಿನ್ನೊಂದು ಸತಿ ಜೀರ್ಣೋದ್ಧಾರ ಆಗಿರುವಂಥದ್ದು. 5031ನೇ ಇಸ್ವಿನಲ್ಲಿ ಯಾರು ಈ ದೇವಸ್ಥಾನನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅವ್ರ ವಂಶಸ್ಥರ ಇವಾಗಲೂ ಕೂಡ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ನವದಂಪತಿಗಳು ಬಂದು ದೇವ್ರನ್ನ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಒಳ್ಳೆಯ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಿಂದೆ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೆ. ಇಲ್ಲಿ ರಂಜಿತ್ ಕಟ್ಟೆ ಮುಳಬಾಗಿಲು ಮಾರ್ಗದಲ್ಲೇ 5 ಶಿವಾಲಯ ದೇವಸ್ಥಾನಗಳಿರೋದು. ಗಂಗಾಧರೇಶ್ವರ, ಉಮಾಮಹೇಶ್ವರ, ಶಂಕರನಾರಾಯಣ, ಗದಾಧರೇಶ್ವರ, ಭೀಮೇಶ್ವರ ಅಂತ 5 ಈಶ್ವರನ ದೇವಸ್ಥಾನಗಳು ಪಾಂಡವರೇ ನಿರ್ಮಿಸಿದ್ದಾರೆ. ಇದಲ್ಲದೆ ಮಾಧವ ಪರಂಪರೆಯಲ್ಲೇ ಇಲ್ಲಿ ಭೀಮನಕಟ್ಟೆ ಮಠ ಸ್ಥಾಪಿತವಾಗಿರೋದು. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ನಮಗೆ ಬಸ್ ವ್ಯವಸ್ಥೆ ಇದೆ, ಅಲ್ಲಿಂದ ಮುಂದಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ನಮಗೆ 2 ದೇವಸ್ಥಾನ ನೋಡೋಕೆ ಸಿಕ್ಕಿದ್ದು. ಭೀಮೇಶ್ವರ ಮತ್ತು ಗಂಗಾಧರೇಶ್ವರ 2 ದೇವಸ್ಥಾನ ನೋಡೋಕೆ ಸಿಕ್ತು. ಇನ್ನು ಬಾಕಿದೆಲ್ಲ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ಭೀಮನಕಟ್ಟೆ ದೇವಸ್ಥಾನಕ್ಕೆ ಎಷ್ಟೋ ಬಾರಿ ಹೋಗಿರ್ತಾರೆ. ಇಲ್ಲಿನ ಪುರಾಣ ಇತಿಹಾಸದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ ಅದನ್ನೆಲ್ಲ ಅವ್ರಿಗೆ ತಿಳಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿದೆ. ನೀವು ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸೋದಕ್ಕೋಸ್ಕರ ಅಂತ ಇಂತಹ ಸ್ಥಳಗಳಿಗೆ ಭೇಟಿ ಕೊಡಲಿ ಅನ್ನೋದು ನನ್ನ ಇಚ್ಛೆ ಆಗಿದೆ. ಹಾಗಾಗಿ ನಾನು ಇಂಥ ಹಳೆಯ ಪುರಾತನ ದೇವಸ್ಥಾನಗಳನ್ನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಮಲೆನಾಡಲ್ಲಿ ಬಣ್ಣದ ದೇವಸ್ಥಾನಗಳಿರಲ್ಲ. ಹೀಗೆ ಮಳೆಯಲ್ಲಿ ಜಡಿ ಇಳಿದು ಎಲ್ಲ ಗೋಡೆಗಳಿಗೆಲ್ಲನ ಹಸಿರು ಸ್ವೆಟ್ರ್ ಹಾಕ್ಬಿಟ್ಟಿರ್ತಾರೆ, ಪಾಚಿ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಅಂತ ನೀವೇನು ಬೇಜಾರು ಮಾಡ್ಕೊಳ್ದೆ ಹಸಿರು ಕಾನೂನನ್ನು ಆಸ್ವಾದನೆ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಮತ್ತು ಸಂತೋಷವೂ ಆಗಿರುತ್ತೆ. ನೀವು ಈ ವಿಡಿಯೋನ ಇಷ್ಟಪಟ್ಟು ಅಂದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.
ದೇವಸ್ಥಾನದ ಬಗ್ಗೆ ಅವರು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.